ಕೃಷಿ ಕಾಯಕವನ್ನ ಮಾಡ್ತಕ್ಕಂಥ ಗೊಗ್ಗಯ್ಯನಿಗೆ ಅಂತರಂಗದೊಳಗೆ ಕಾಯಕವ ಕಲಿಸಿದಾತ ನೀನಯ್ಯ. ಅಣ್ಣ ಅಜಗಣ್ಣನನ್ನ ಕಳೆದುಕೊಂಡು ದುಃಖದಿಂದ ಅಳುವಂತಹ ತಂಗಿಗೆ ದುಃಖವ ದೂರ ಮಾಡಿದ ಗುರು ನೀನು. ನಾನು ಅಂತಕ್ಕಂಥ ಅಹಂಕಾರದೊಳಗೆ ಕರ್ಮಯೋಗಿಯಾಗಿರ್ತಕ್ಕಂತಹ ಸಿದ್ಧರಾಮನಿಗೆ ಶಿವಯೋಗದ ಮಾರ್ಗವನ್ನ ತೋರಿದಾತ ಗುರು ನೀನಯ್ಯ. ಅಣ್ಣ ಬಸವಣ್ಣನ ಅಂಕು ಡಂಕುಗಳ ತಿದ್ದಿ ಅವನ್ನ ಜಗಜ್ಯೋತಿ ಮಾಡಿದ ಗುರು ನೀನಯ್ಯ. ಎನ್ನ ಚನ್ನ ಮಲ್ಲಿಕಾರ್ಜುನ ಎನ್ನ ಒಪ್ಪಕೊಳ್ಳುವ ಹಾಗೆ ಮಾಡಿದಾತ ನೀನು ಗುರುವೇ ಪ್ರಭುವೇ. ನಮೋ ನಮಃ ನಮೋ ನಮಃ ಅಂದ್ಲು ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭುದೇವರಿಗೆ. ಎಷ್ಟು ಹೊಗಳಿದಳು ಅಂದ್ರೆ ಅಲ್ಲಮ್ಮ ಪ್ರಭುದೇವರನ್ನ ಅಕ್ಕ ಮಹಾದೇವಿ. ಯಾವ ಅಲ್ಲಮ್ಮ ಪ್ರಭು ಮೊದಲನೇದಿಂದ ಹುಟ್ಟಿದಿಂದ ಇಲ್ಲಿವರೆಗೂ ಕೂಡ ಅವ ಮಾಡಿರ್ತಕ್ಕಂಥ ಎಲ್ಲವನ್ನು ಕೂಡ ಹೇಳಿಬಿಡ್ತಾಳ ಅಕ್ಕ ಮಹಾದೇವಿ. ಸಾಮಾನ್ಯ ಅಲ್ಲ ಅಲ್ಲಮ್ಮ ಪ್ರಭುದೇವರು ಅಂತಂದ್ರ. ಯಾಕೆ ಎಲ್ಲರೊಳಗಿರ್ತಕ್ಕಂಥ ನಾನು ಅಂತಕ್ಕಂಥ ಅಹಂಕಾರವನ್ನ ಕಳೆದಿರ್ತಕ್ಕಂಥವ್ರು ಅಲ್ಲಮ್ಮ ಪ್ರಭುದೇವರು. ಬನವಾಸಿಯ ಬಳ್ಳಿಗಾವಿ ಅಂತಕ್ಕಂಥ ಒಂದು ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಎಷ್ಟೋ ವಿರಹಗಳೊಳಗ ಎಷ್ಟೋ ಬೆಂಕಿ ಒಳಗ ಬೆಂದು ಆ ಗ್ರಾಮವನ್ನ ಬಿಡ್ತಿರ್ತಾರ. ಗ್ರಾಮವನ್ನ ಬಿಟ್ಟು ಹೊರಗೆ ಬರೋ ಸಂದರ್ಭದೊಳಗೆ ಎಡವಿ ನೋಡ್ತಾರ ಅಲ್ಲಮ್ಮ ಪ್ರಭುದೇವರು. ಹಿಂದೆ ಒಂದು ಯಾವುದೋ ವಸ್ತುವಿಗೆ ಎಡವಿನಲ್ಲ, ಆ ವಸ್ತು ಯಾವುದಂತ ನೋಡಕ್ ಹೋಗ್ತಾರ. ಯಾವುದೋ ಒಂದು ಬಂಗಾರದ ವಸ್ತು ಹೊಳಿತಿರ್ತೈತಿ. ಆ ಹೊಳಿತಕ್ಕಂಥ ಬಂಗಾರದ ವಸ್ತುವನ್ನು ಕೆಬರಿದ್ರು ಅಲ್ಲೊಂದು ಗುಡಿಯ ಗೋಪುರ ಕಾಣ್ತೈತಿ. ಯಾವಾಗ ಗುಡಿ ಗೋಪುರ ಕಾಣ್ತೋ ಆ ಎಲ್ಲ ಮಣ್ಣನ್ನು ತೆಗಿತಾರ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಬಂದ ಮಣ್ಣು ತೆಗೆದ್ರ ಆ ಮಣ್ಣಿನೊಳಗೆ ಒಂದು ದೇವಾಲಯ. ಎಲ್ಲರಿಗೂ ಕೂಡ ಗಾಬರಿ ಆಗಿಬಿಡ್ತದೆ. ಯಾಕೆ ಒಂದು ದೇವಾಲಯ ಮಣ್ಣೊಳಗೆ ಮುಚ್ಚಬೇಕಾಗಿತ್ತಂದ್ರ 1 ವರ್ಷ 2 ವರ್ಷ ಅಲ್ಲ, 100 ವರ್ಷ ಕಳಿಬೇಕಾಗತ್ತ. ಅಂತ 100 ವರ್ಷಗಳಿಂದ ಭೂಮಿಯೊಳಗಿರ್ತಕ್ಕಂಥ ದೇವಾಲಯ ಯಾವಾಗ ತೆಗೆದ್ರು ಆ ದೇವಾಲಯದೊಳಗೆ ಹೋಗಿ ಏನೈತೆ ನೋಡ್ಬೇಕಲ್ಲ. ಎಲ್ಲರೂ ಕೂಡ ಸುಮ್ಮನೆ ನಿಂತು ಬಿಡ್ತಾರೆ. ಯಾಕೆ 100 ವರ್ಷ ಒಳಗಿರ್ತಕ್ಕಂಥ ದೇವಾಲಯ ಒಳಗೆ ಹೋದ್ರೆ ಹಾವಾಯ್ತೋ ಏನಾಯ್ತೋ ಗೊತ್ತಿಲ್ಲ. ಎಲ್ಲರೂ ಕೂಡ ಅಂಜಿದಾಗ ಆಗ ಅಲ್ಲಮ್ಮ ಪ್ರಭುದೇವರು ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿರ್ತಾರ. ವೈರಾಗ್ಯವ ನಿಧಿಯಾಗಿರ್ತಾರ. ಎಲ್ಲ ಮಾಯೆಯನ್ನ ಗೆದ್ದಿರ್ತಾರ. ಆಗ ಒಳಗೆ ಹೋಗ್ತಾರ ಅಲ್ಲಮ್ಮ ಪ್ರಭುದೇವರು. ಯಾವಾಗ ಆ ಗರ್ಭ ಗುಡಿಯನ್ನ ಪ್ರವೇಶ ಮಾಡ್ತಾರೋ ಅಲ್ಲಮ್ಮ ಪ್ರಭುದೇವರು ಇರದೇ ಇರತಕ್ಕಂಥ ಜ್ಯೋತಿ ಉರಿತಿರ್ತತಿ. ಪನಿತಿ ದೀಪ ಹತ್ತೈತಿ ಆದ್ರೆ ಎಣ್ಣೆ ಇಲ್ಲ. ಆ ಜ್ಯೋತಿಯ ಬೆಳಕಿನೊಳಗ ಒಬ್ಬ ಶಿವಯೋಗಿ ಕೂತಾನ. ಕೈಯೊಳಗ ಲಿಂಗವನ್ನ ಹಿಡಿದಾನ. ಯಾವಾಗ ಇದನ್ನು ನೋಡಿದನು ಅಲ್ಲಮ್ಮ ಪ್ರಭುದೇವ, ಒಳಗೆ ಹೋಗ್ತಕ್ಕಂಥ ಅಲ್ಲಮ್ಮ ಪ್ರಭುನ ಬೇರೆ, ಒಳಗೆ ಹೋದ್ಮೇಲೆ ಆ ಜ್ಯೋತಿ ಅವನಿಗೂ ಶಿವಯೋಗಿ ನೋಡಿರ್ತಕ್ಕಂಥ ಸಂದರ್ಭದೊಳಗ ಆಗಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವನ ಬೇರೆ. ಅವಾಗ ಅಲ್ಲಮ್ಮ ಪ್ರಭು ಯಾವಾಗ ನೋಡ್ತಾನೋ ಶಿವಯೋಗಿಯನ್ನ, ಜ್ಯೋತಿಯನ್ನ ನೋಡ್ತಾನೋ, ಪುಣ್ಯ ಉಳ್ಳ ಕಾಲಕ್ಕೆ ಪಾಷಾಣ ಪುರುಷ ಒಪ್ಪೋದು ನೋಡ, ಮಣ್ಣು ಹೊಣ್ಣೊಪ್ಪೋದು ನೋಡ, ಮುನ್ನವೇ ಅಚ್ಚೊಚ್ಚಿದ ಭಾಗ್ಯವೆನ್ನ ಕಣ್ಣ ಮುಂದೆ ಬಂದೊಡೆ, ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಮುನ್ನಿನಂಪಿಪ್ಪುನೇ ಗುಹೇಶ್ವರ ಅಂದ. ಅಲ್ಲೇ ನಿಂತ ಯಾವಾಗ ಅಲ್ಲಮ್ಮ ಪ್ರಭು ಹೊರಗು ನೋಡ್ತಾನಲ್ಲ, ಜ್ಞಾನೋದಯ ಆಗ್ತದ, ವಚನವನ್ನ ಬರಿತಾನ. ಯಾಕೆ ಪುಣ್ಯ ಉಳ್ಳ ಕಾಲಕ್ಕೆ ಪಾಷಾಣ ಪುರುಷ ಒಪ್ಪೋದು ನೋಡ. ಅಲ್ಲಮ್ಮ ಪ್ರಭುದೇವ ಹೇಳ್ತಾನ ಎಲ್ಲದಕ್ಕೂ ಕೂಡ ಪುಣ್ಯ ಬೇಕು ಅಂತ. ಪುಣ್ಯ ಇದ್ರನ್ನ ಎಲ್ಲ ಸಿಗ್ಲಿಕ್ಕೆ ಸಾಧ್ಯ, ಪುಣ್ಯ ಇಲ್ಲ ಅಂದ್ರೆ ಏನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಶ್ರಮ ಪಡ್ತೀವಿ, ಆದ್ರೆ ಶ್ರಮದ ಜೊತೆ ನಮಗೆ ಒಂದಿಷ್ಟು ಪುಣ್ಯ ಅಂತಕ್ಕಂಥದ್ದು ಬೇಕಾಗ್ತದೆ. ಹಿಂದೆ ಮಾಡಿದ ಪುಣ್ಯವ ಇಂದುಂಡುನಬೇಕು, ಇಂದು ಮಾಡಿದ ಪುಣ್ಯವ ಮುಂದುಂಡುನಬೇಕು ಅಂತ ಹೇಳ್ತಾರ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಅಂದ್ರು ಮುನ್ನವೇ ಮಾಡಿದ ಭಾಗ್ಯವೆನ್ನ ಕಣ್ಣ ಮುಂದೆ ಬಂದೋಡೆ, ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ. ಸಾಮಾನ್ಯ ಅಲ್ಲ, ಅಲ್ಲಮ್ಮ ಪ್ರಭುದೇವರ ಹೋಗ್ಬೇಕು, ಅವರ ಎಡವಬೇಕು, ಆ ಗುಡಿಯೊಳಗೆ ಅವರ ಹೋಗ್ಬೇಕು ಅಂದ್ರೆ ಏನು, ಅಲ್ಲೊಂದು ಜ್ಯೋತಿ, ಅಲ್ಲೊಬ್ಬ ಶಿವಯೋಗಿ, ಅವ್ರ ಕೈಯಾಗ ಲಿಂಗ, ಅದು ಅಲ್ಲಮ್ಮ ಪ್ರಭುದೇವರಿಗೆ ಕಾಣಬೇಕಾಗಿತ್ತು ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಪುಣ್ಯ ಬೇಕು ಅಂತ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು. ಎಲ್ಲದಕ್ಕೂ ಪುಣ್ಯ. ಇಲ್ಲಿ ಕುಂತು ಕೇಳಾಕತ್ತೀರಂದ್ರೆ ನಿಮಗೂ ಒಂದು ಪುಣ್ಯ ಇದ್ರೆ ಮಾತ್ರ ಇಂತಲ್ಲಿ ಕುಂತು ಕೇಳಾಕ ಸಾಧ್ಯ. ಹೇಳಾಕತ್ತೀವಂದ್ರ ನಮಗೂ ಕೂಡ ಒಂದು ಪುಣ್ಯ ಇದ್ರೆ ಮಾತ್ರ ಹೇಳಾಕ ಸಾಧ್ಯ. ಯಾಕೆ 1000 ಮಂದಿ ಶಾಸ್ತ್ರಿಗಳು ಅದಾರ. ನಮ್ಮ ಗುರುಗಳಿಗೆ 50-55 ಮಂದಿ ಶಿಷ್ಯರು ಅದಾರ. ಆ ಶಿಷ್ಯರೊಳಗೆ ನಾನಾ ಬಂದು ಇಲ್ಲಿ ಪುರಾಣ ಹೇಳ್ತೇನೆ ಅಂತಂದ್ರೆ ನಾ ಯಾವುದೋ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ. ಮತ್ತೆ ಇಷ್ಟು ಜನದ ಊರೊಳಗೆ ಎಷ್ಟೋ ಜನ ಅದಾರ, 1000 ಜನ ಅದಾರ. ಆ 1000 ಜನದೊಳಗೆ ಒಂದು 100 ಜನ ಬಂದು ಕೂತು ಕೇಳ್ತಾರಂತಂದ್ರ ನೀವು ಹಿಂದೆ ಮಾಡಿರ್ತಕ್ಕಂಥ ಪುಣ್ಯ ಇದ್ರೆ ಮಾತ್ರ ಏನು ಅಂತಂದ್ರೆ ಒಳ್ಳೆ ಕಾರ್ಯದೊಳಗೆ ಭಾಗ್ಯಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ರಿ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳಿದ ಎಲ್ಲದಕ್ಕೂ ಪುಣ್ಯ ಬೇಕು ಅಂತ. ಆಗ ಮಾಣಿಕ್ಯವ ಕಂಡ ಬಳಿಕ ಮುನ್ನಿನಂಪುತ್ತಿ ಗುಹೇಶ್ವರ. ಯಾವಾಗ ಅದನ್ನು ಕಂಡಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರಿಗೆ ಅದು ಹೇಳ್ತೈತಂತ ತುಗೋ ಅಂದಂಗಾಗತ್ತ ಅಲ್ಲಮ್ಮ ಪ್ರಭುದೇವರಿಗೆ.
ಅಲ್ಲಿ ಕೂತಿರ್ತಕ್ಕಂಥ ಶಿವಯೋಗಿಗಳ ಮಹಾತ್ಮರು ಅವ್ರ ಕೈಯೊಳಗಿರ್ತಕ್ಕಂಥ ಲಿಂಗ ಮಾಣಿಕ್ಯ ಅಂದ್ರೇನು, ಲಿಂಗಕ್ಕ ಮಾಣಿಕ್ಯ ಅಂದ್ರೆ ಅವರು ಕೈಯೊಳಗ ಲಿಂಗ ಐತಿ. ಯಾವಾಗ ಆ ಲಿಂಗವನ್ನ ತಕ್ಕೊಂಡ್ರು ಅವ್ರ ಕೈಯೊಳಗ ಲಿಂಗ ಬಂದಿದ್ದೇ ತರ ಅಲ್ಲಿರ್ತಕ್ಕಂಥ ಶಿವಯೋಗಿ ದೇಹ ಮಾಯವಾಗಿ ಬಿಡ್ತೈತಿ. ಅಸಿತ ಮಹರ್ಷಿಗಳು ಕೂತಿರ್ತಾರ ಅಲ್ಲಿ ಸಾವಿರ ವರ್ಷಗಳಿಂದ. ಏನು ಈ ಲಿಂಗವನ್ನ ಅಲ್ಲಮಪ್ರಭು ದೇವರಿಗೆ ಕೊಡಬೇಕು ಅಂತ ಏನ್ ಮಾಡಿದ್ರು, 1000 ವರ್ಷಗಳಿಂದ ಜೀವ ಹಿಡ್ಕೊಂಡು ಅಸಿತ ಮಹರ್ಷಿಗಳು ಕುಂತಿದ್ರಲ್ಲ. ಯಾವಾಗ ಆ ಲಿಂಗ ತಕ್ಕೊಂಡ್ರು ಆಗಂತಾರ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿನೆತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೋ ಎತ್ತನಿಂದೆತ್ತ ಸಂಬಂಧವಯ್ಯ. ಎಂತದ್ರಿ ಅಲ್ಲಮಪ್ರಭು ದೇವರು ಬರೀತಕ್ಕಂಥದ್ದು. ಆ ಲಿಂಗವಯ್ಯ ಹಿಡ್ಕೊಂಡು ಹೇಳ್ತಾರ, ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ. ಎಲ್ಲೋ ಸಮುದ್ರದೊಳಗಿರ್ತಕ್ಕಂಥ ಉಪ್ಪು ಮತ್ತು ಬೆಟ್ಟದ ಮ್ಯಾಗ ಬೆಳೆದಿರ್ತಕ್ಕಂಥ ನೆಲ್ಲಿಕಾಯಿ, ಆ ನೆಲ್ಲಿಕಾಯಿ ತಿನ್ಬೇಕಾಗಿತ್ತಂದ್ರ ಹಂಗ ತಿಂದ್ರೆ ಏನಾಗತ್ರಿ, ಅದು ಒಗರು ಹತ್ತತಿ ನೆಲ್ಲಿಕಾಯಿ. ಅದಕ್ಕೆ ಏನ್ ಸೇರಿಸ್ಬೇಕಂತ, ಸಮುದ್ರದ ಉಪ್ಪನ್ನ ಸೇರಿಸ್ಬೇಕಂದ್ರೆ ಅದು ರುಚಿ ಹತ್ತೈತಿ. ಅದಕ್ಕೆ ಹೇಳಿದ್ರೆ ಅವ್ರು ಎಲ್ಲೋ ಇರ್ತಕ್ಕಂಥ ಕೋಗಿಲೆ ಒಂದು ಮಾವು ಚಿಗುರ್ತೈತಿ ಅಂತಂದ್ರ ಆ ಚಿಗುರನ್ನ ತಿನ್ನಾಕ ಬರ್ತದಲ್ಲ ಕೋಗಿಲೆ, ಆ ಚಿಗುರನ್ನ ತಿತ್ತು ಅಂತಂದ್ರ ಅದ್ರ 6 ತಿಂಗಳು ಅದ್ರ ಗಂಟ್ಲಕ್ಕೆ ಏನೂ ಆಗಂಗಲ್ಲ ಅಂತ. ಅಷ್ಟು ಆ ಮಾವಿನ ಚಿಗುರಿನೊಳಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ಹೇಳಿದ್ರು ಅವರು, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿದೆತ್ತ ಸಂಬಂಧವಯ್ಯ. ಎರಡು ಅದೆಲ್ಲೋ ಇದೆಯಲ್ಲ ಯಾವ್ದು ಕೂಡ ಕೂಡ್ತಿಲ್ಲ. ಹಂಗ ಗುಹೇಶ್ವರ ಲಿಂಗಕ್ಕೂ ಏನೋ ಎತ್ತನಿದೆತ್ತ ಸಂಬಂಧವಯ್ಯ. ಮಣ್ಣೊಳಗೊಂದು ದೇವಾಲಯ, ಆ ದೇವಾಲಯದೊಳಗೆ ಒಬ್ಬ ಶಿವಯೋಗಿ, ಅವನ ಕೈಯೊಳಗೊಂದು ಲಿಂಗ, ಎಲ್ಲೋ ಹುಟ್ಟಿರ್ತಕ್ಕಂಥ ನಾ ಬಂದು ಆ ಲಿಂಗ ಪಡ್ಕೋತೀನಿ ಅಂತಂದ್ರ ಸಾಮಾನ್ಯ ಅಲ್ಲ, ಇದು ಆ ಭಗವಂತನ ಕೃಪೆ, ಇದು ಪುಣ್ಯ ಇದ್ರೆ ಮಾತ್ರ ನನಗೆ ದೊರಕ್ತಿ ಅಂತ ಅಲ್ಲಮಪ್ರಭು ದೇವ. ಇಂಥ ಅಲ್ಲಮಪ್ರಭು ದೇವರು ಗೊಗ್ಗಯ್ಯನಿಗೆ ದಾರಿಯೊಳಗೆ ಬರ್ತಾ ಯಾವಾಗ ಜ್ಞಾನೋದಯ ಆಯ್ತು, ಗೊಗ್ಗಯ್ಯನಿಗೆ ಅದನ್ನ ಹೇಳಿದ್ಲ ಅಕ್ಕ ಮಹಾದೇವಿ. ಗೊಗ್ಗಯ್ಯನಿಗೆ ಕೃಷಿ ಮಾಡ್ತಕ್ಕಂಥ ಗೊಗ್ಗಯ್ಯ ಅಂತರಂಗದೊಳಗೆ ಕೃಷಿಯನ್ನು ಕಲಿಸಿರ್ತಕ್ಕಂಥವನು. ಕೇವಲ ಹೊಲದೊಳಗೆ ದುಡಿತಿರ್ತಾನವ ಗೊಗ್ಗಯ್ಯ ಅಂತಕ್ಕಂಥವನು. ಅವಂಗ ಬಂದು ಉಪದೇಶ ಮಾಡ್ತಾರ, ನೋಡಪ್ಪ ನೀನು ಕೇವಲ ಹೊಲದೊಳಗೆ ದುಡಿದಲ್ಲ, ಅಂತರಂಗದೊಳಗೆ ಕೃಷಿ ಮಾಡ್ಕೋರು. ತನ್ನುವ ತೋಂಟವ ಮಾಡಿ ಮನವ ಗುದ್ದೆಲೆಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರ. ಹಿಂಗೊಂದಿಷ್ಟ ಮನಸ್ಸಿನೊಳಗೆ ಏನ್ ಮಾಡು, ಕೃಷಿಯನ್ನ ಮಾಡುವಂತ ಅವಂಗ ಜ್ಞಾನೋದಯ ಮಾಡಿದ್ರು. ಅಲ್ಲಿಂದ ಬಂದು ಮುಕ್ತಾಯಕ್ಕ, ಇಲ್ಲಿ ಲಕ್ಕುಂಡಿ ಒಳಗಿರ್ತಕ್ಕಂಥ ಮುಕ್ತಾಯಕ್ಕನಿಗೆ ಅನ್ನ ಸತ್ತಿರ್ತಕ್ಕಂಥ ಅಜಿಗಣ್ಣನ ತೊಡಿ ಮೇಲೆ ಹಾಕೊಂಡು ಅಳುತ್ತಿರ್ತಾಳ. ಅಳುವಂತ ಆ ಮುಕ್ತಾಯಕ್ಕನಿಗೆ ಏನ್ ಮಾಡ್ತಾರ, ಆಕೆಗೊಂದಿಷ್ಟು ಮುಕ್ತಿಯ ದಾರಿಯನ್ನು ತೋರಿಸ್ತಾರ. ಅಲ್ಲಿಂದ ಸಿದ್ದರಾಮನಂತರ ಹೋಗ್ತಾರ. ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದ್ರ ಇವರ ಎಲ್ಲರ ಮನಸ್ಸನ್ನ ಸ್ವಚ್ಛ ಮಾಡ್ಕೋತ ಅಲ್ಲಮಪ್ರಭು ದೇವರು ಬಂದ್ರೆ ಸಿದ್ದರಾಮನಿಗೆ ಬಂದು ಹೇಳ್ತಾರ, ಸಿದ್ದರಾಮ ಸಾಮಾನ್ಯ ಅಲ್ಲ, ಸಿದ್ದರಾಮ 12ನೇ ವಯಸ್ಸಿನೊಳಗೆ ಶಿವನ ಸಾಕ್ಷಾತ್ಕಾರವನ್ನ ಪಡೆದಿರ್ತಕ್ಕಂಥವನು ಸಿದ್ದರಾಮ. ಶಿವನ 3ನೇ ಕಣ್ಣನ್ನ ಪಡೆದಿರ್ತಕ್ಕಂಥವನು, ದೃಷ್ಟಿ ಯೋಗವನ್ನ ಪಡೆದಿರ್ತಕ್ಕಂಥ ಸಿದ್ದರಾಮ. ಆದ್ರೆ ಅವ ಸಿದ್ದರಾಮ ಕರ್ಮಯೋಗಿಯಾಗಿರ್ತಾನ ಅಲ್ಲಿಯವರೆಗೂ. ಯಾವಾಗ ಅಲ್ಲಮಪ್ರಭು ದೇವರು ಹೋಗುವವರೆಗೂ ಕೆರೆಗಳನ್ನು ಕಟ್ಟಿಸ್ತಾನ, ಬಾವಿಗಳನ್ನ ಕಟ್ಟಿಸಿರ್ತಾನ, ಎಷ್ಟೋ ಸಾಮೂಹಿಕ ಮದುವೆಗಳನ್ನ ಮಾಡಿಸಿರ್ತಾನ, ಗುಡಿ ಗುಂಡಾರಗಳನ್ನ ಕಟ್ಟಿಸಿರ್ತಾನ. ಅಂತಹ ಒಂದು ಸಿದ್ದರಾಮನಿಗೆ ಅಲ್ಲಮಪ್ರಭು ದೇವರು ಹೇಳ್ತಾರ, ನೋಡೋ ಸಿದ್ದರಾಮ, ನೀ ಇದೇನು ಮಾಡಾಕತ್ತೀಯಲ್ಲಪ್ಪ, ಇದನ್ನ ಎಲ್ಲಾ ಮಾಡಿದ್ರ ನೀ ಕರ್ಮಯೋಗಿ ಆಗ್ತಿ, ಜ್ಞಾನ ಯೋಗಿ ಆಗಂಗಲ್ಲ, ಶಿವಯೋಗಿ ಆಗಂಗಲ್ಲ. ಯಾಕಿದ್ ಏನು ಕೀರ್ತಿಗೋಸ್ಕರ. ಯಾಕಂದ್ರೆ ಆಗ ಸಿದ್ದರಾಮಗೆ ಸ್ವಲ್ಪ ಅಹಂಕಾರ ಬಂದಿರ್ತೈತಿ. ಎಂತ ಅಹಂಕಾರ, ನಾನಾ ಮಾಡಾಕತ್ತೀನಿ, ನಾನಾ ಕಟ್ಸಾಕತ್ತೀನಿ, ಇದನ್ನೆಲ್ಲ ನಾನಾ ಕಟ್ಸಿ ನಾನು ಅಹಂಕಾರ ಬಂದಿರ್ತೈತಿ ಸಿದ್ದರಾಮಗ. ಆ ಸಿದ್ದರಾಮನ ಅಹಂಕಾರ ಕಳಿಯಾಕ ಅಲ್ಲಮಪ್ರಭು ದೇವರು ಅಲ್ಲಿ ಹೋಗಿರ್ತಾರ.